ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. गांधी स्टिल नॉट इन द रिकॉर्ड, स्टिल नॉट इन द रिकॉर्ड करेंगे, उसके बाद वो आगे बढ़ेंगे. ऐसा नहीं होगा. पहले ऑथेंटिकेट करने दो सर. उनको ऑथेंटिकेट करने के लिए कहिए, ऑथेंटिकेट करने कहिए उनको. ಲೋಕಸಭೆಯಲ್ಲಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರು ಕೊಟ್ಟ ಹೇಳಿಕೆ ಹಾಗೆ ಅದಕ್ಕೆ ಕಾಂಗ್ರೆಸ್ ನಾಯಕರ ತೀವ್ರ ವಿರೋಧ ಸದನದಲ್ಲಿ ಯಾವ ರೀತಿ ಗಲಾಟೆ ಆಯಿತು ಗೊತ್ತಾ? ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರು ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ತಾವು ಕೊಟ್ಟಂತಹ ವಿವಾದಾತ್ಮಕ ಹೇಳಿಕೆಗೆ ಬದ್ಧರಾಗಿದ್ದು ಅದನ್ನು ಸಮರ್ಥನೆ ಮಾಡಿಕೊಂಡ್ರು. ತಮ್ಮ ಮಾತಿಗೆ ಆಧಾರವಾಗಿರುವ ಪುಸ್ತಕದ ಮಾಹಿತಿಯನ್ನ ಪ್ರಮಾಣೀಕರಿಸಿ ಸದನಕ್ಕೆ ನೀಡೋದಕ್ಕೆ ರೆಡಿ ಅಂತಾನು ತಿಳಿಸಿದ್ರು. ಕೆಸಿ ವೇಣುಗೋಪಾಲ್ ಸೇರಿದ ಹಾಗೆ ಕಾಂಗ್ರೆಸ್ ಸಂಸದರು ದುಬೆ ಅವರ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿ ಸೂಕ್ತ ಆಧಾರ ಇಲ್ಲದೆ ಹಾಗೆ ಪೂರ್ವ ಸೂಚನೆ ನೀಡದೆ ಇಂತಹ ಆರೋಪಗಳನ್ನು ಮಾಡೋದಕ್ಕೆ ಅವಕಾಶ ಕೊಡಬಾರದು ಅಂತ ಪಟ್ಟು ಹಿಡಿದ್ರು. ಸಭಾಪತಿಯವರು ನಿಯಮ 353 ಉಲ್ಲೇಖ ಮಾಡಿ ಯಾವುದೇ ಸದಸ್ಯರು ಅಥವಾ ವ್ಯಕ್ತಿಗಳ ವಿರುದ್ಧ ಸೂಕ್ತ ಸಾಕ್ಷ್ಯ ಹಾಗೆ ಪೂರ್ವ ಸೂಚನೆ ಇಲ್ಲದೆ ಆರೋಪ ಮಾಡಬಾರದು ಅಂತ ಸ್ಪಷ್ಟಪಡಿಸಿದ್ರು. ಆಡಳಿತ ಮತ್ತು ವಿರೋಧ ಪಕ್ಷಗಳೆರಡಕ್ಕೂ ಸಮಾನವಾಗಿ ನಿಯಮಗಳು ಅನ್ವಯಿಸುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ನಮ್ಮ ಪುಸ್ತಕವನ್ನ ಉಲ್ಲೇಖ ಮಾಡ್ತಾ ನಿಶಿಕಾಂತ್ ದುಬೆ ಹೇಳಿದ್ದು ಹೇಳಿಕೆ ಯಾವ ರೀತಿಯಾಗಿತ್ತು ಅಂದ್ರೆ, ನೆಹರು ವರ್ಣಮಯವಾಗಿರ್ತಾ ಇದ್ರೆ ಅವರು ವರ್ಣಮಯವಾಗಿರ್ತಾ ಇದ್ರು ಅಂತ ನಾನು ಇನ್ನೂ ಹೇಳ್ತೀನಿ ಅನ್ನೋ ಮಾತನ್ನ ಉಲ್ಲೇಖ ಮಾಡಿದ್ರು. ನೆಹರು ಯಶಸ್ವಿಯಾಗಿದ್ರೆ ಅವರು ಯಶಸ್ವಿಯಾಗ್ತಾ ಇದ್ರು ಅಂತ ನನ್ನ ಮಾತನ್ನ ನಾನು ಮತ್ತೆ ಮತ್ತೆ ಹೇಳ್ತೀನಿ ಅನ್ನೋ ಮಾತನ್ನ ರಿಪೀಟ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಗದ್ದಲ ಲೋಕಸಭೆಯಲ್ಲಾಗಿದ್ದು. ಸ್ಪೀಕರ್ ಅವರನ್ನ ನೋಡಿ ದುಬೆ ಹೇಳಿದ್ದು ಈ ರೀತಿ: ಸರ್, ನಾನು ನನ್ನ ಹೇಳಿಕೆಗೆ ಬದ್ಧನಾಗಿದ್ದೀನಿ. ನೆಹರು ನಾಯಕರಾಗಿದ್ದಿದ್ರೆ ಅವರು ನಾಯಕರಾಗಿರ್ತಾ ಇದ್ರು ಅಂತ ನಾನು ಪುಸ್ತಕದಿಂದ ಸಾಬೀತುಪಡಿಸಬಲ್ಲೆ ಅಂತ. ಈ ಹೇಳಿಕೆ ನಂತರ ಸಂಸತ್ತಿನಲ್ಲಿ ಸ್ವಲ್ಪ ಸಮಯದ ಜೋರಾದ ಗದ್ದಲ ಉಂಟಾಯಿತು. ನಂತರ ಸ್ಪೀಕರ್ ಮಧ್ಯಪ್ರವೇಶದಿಂದ ವಾತಾವರಣ ಈ ರೀತಿ ಶಾಂತವಾಯಿತು. स्पीकर का डायरेक्शन 115 उनको पहले ऑथेंटिकेट करने के लिए सर, ऑथेंटिकेट करेंगे, उसके बाद वो आगे बढ़ेंगे. ऐसा नहीं होगा. पहले ऑथेंटिकेट करने दो सर. उनको ऑथेंटिकेट करने के लिए कहिए, ऑथेंटिकेट करने कहिए उनको. एक आप उनको बोलने तो आप मत करो डिस्टर्ब. मैं एक विषय बता दूं, एक मिनट बताऊं. नियम 353 के अंदर फिर मैं एक बार स्पष्ट कर दूं, किसी भी सदस्य द्वारा किसी भी व्यक्ति के विरुद्ध महानहानि या अभियोगात्मक प्रकृति का कोई आरोप नहीं लगाया जाएगा जब तक कि सदस्य ने अध्यक्ष और संबंधित मंत्री को पर्याप्त अग्रिम सूचना नहीं दे दी हो. यह व्यवस्था है. House, ma'am, this same house, Honorable Shrikant Dubey told, still that is in the record about Indira Gandhi ji. Still not in the record. Still not in the record. Sir, you are not removed, sir. बोलो, आप भी बोल लो. सर, केसी वेणुगोपाल जी ने जो नाम लिया है और मैं नेहरू जी के बारे में जो बात कहा है मैंने, सर, मैं उस पर कायम हूं और मैं किताब जो है ऑथेंटिकेट करने के लिए तैयार हूं. अय्याज थे नेहरू, अय्याज थे. मैं फिर दोबारा रिपीट कर रहा हूं. आई एम अगेन रिपीटिंग. यही फैक्ट है और वो किताब में ऑथेंटिकेट करके दे रहा हूं. आई एम ऑथेंटिकेटिंग दैट बुक. मैं जब आसन पर होता हूं, जो मैं व्यवस्था देता हूं, चाहे सत्ता पक्ष हो या प्रतिपक्ष हो, मैं समान व्यवस्था देता हूं. मैं जब आसन ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.